ಇದನ್ನು ನಾನು ಇವತ್ತು ಫಸ್ಟ್ ಟೈಮ್ ಮಾಡೇನಿ ರೀ. ಇಲ್ಲೇ ಉಡುಪಿ ಒಳಗೆ ಒಬ್ಬರು ಫ್ರೆಂಡ್ ಮನೆಗೆ ಕೊಟ್ಟಿದ್ರು, ತಿಂದಿದ್ದೆ, ಭಾಳ ಚಲೋ ಅನ್ನಿಸ್ತು, ಟ್ರೈ ಮಾಡಿದೆ. ಅದಕ್ಕೆ ಇವತ್ತು ಈ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡಕತ್ತೀನಿ. ವಿಡಿಯೋನ ಪೂರ್ತಿ ನೋಡಿರಿ, ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಈ ಬ್ಯಾಸ್ಗ್ಯಾಗ ನೀವೇನ್ರಿ ಫಟಾಫಟ್ ರೆಡಿ ಆಗುವಂಥ ಒಂದು ಬೆಸ್ಟ್ ಕಂಫರ್ಟ್ ಸೈಡ್ ಡಿಶ್ ಹುಡುಕಾಡಕತ್ತಿದ್ರಪ್ಪ ಅಂತಂದ್ರೆ ಈ ರೆಸಿಪಿ ನಿಮ್ಗೆ ಗ್ಯಾರಂಟಿ ಹೆಲ್ಪ್ ಆಗತ್ತೆ. ಮೊದಲು ಈ ರೆಸಿಪಿಗೆ ಒಗ್ಗರಣೆನ ರೆಡಿ ಮಾಡಿಡ್ಬೇಕ್ರಿ. ಒಗ್ಗರಣೆ ಸೌಟ್ನ್ಯಾಗ 1-2 ಚಮಚ ಎಣ್ಣೆ, 1 ಚಮಚ ಸಾಸಿವೆ ಹಾಕ್ರಿ. ಸಾಸಿವೆ ಚಲೋ ತಂಗಿ ಚಟಪಟ ಅಂತ ಸಿಡಿದ ಮೇಲೆ 1-2-3 ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ 10-15 ಸೆಕೆಂಡ್ ಇದನ್ನು ಹುರಿದ್ಬಿಟ್ಟು ಗ್ಯಾಸ್ನ ಬಂದ್ ಮಾಡಿರಿ. ಮಜ್ಜಿಗೆ ಮೆಣಸಿನ್ಕಾಯಿ ಇರಲಿಲ್ಲಪ್ಪ ಅಂತಂದ್ರೆ ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು, ನಡಿತೈತಿ. ಈಗ ಈ ಒಗ್ಗರಣೆನ ಪೂರ್ತಿ ತಣ್ಣಗಾಗೋ ತನಕ ಬಿಡಬೇಕು. ನೆಕ್ಸ್ಟ್ ಈಗ 1 ಬಟ್ಲು ಉದ್ದಿನಬೇಳೆನ ಸ್ವಚ್ಛಂಗೆ ತೊಳೆದು ಒಣಗಿಸಿ ಹುರಿಬೇಕು. ಈ ರೀತಿ ಕೆಂಪಗಾಗೋ ತನಕ ಹುರಿದ್ಮೇಲೆ ಗ್ಯಾಸ್ನ ಬಂದ್ ಮಾಡಿರಿ. ಸ್ವಲ್ಪ ಇದನ್ನು ತಣ್ಣಗಾಗೋ ತನಕ ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸರ್ನಾಗ ಇದನ್ನು ಅಗದಿ ನೈಸಂಗೆ ಪುಡಿ ಮಾಡ್ಕೋಬೇಕು. ಈ ಹಿಟ್ಟನ್ನ ನೀವು ಜರಡಿ ಮಾಡಿದ್ರೆ ಆತ್ರಿ, ಉದ್ದಿನ ಹಿಟ್ಟು ರೆಡಿ ಆಯ್ತು. ಮಣಿ ಎಲ್ಲ ಅಗದಿ ಗಮ್ ಅನ್ನಕತ್ತೈತಿ. ಇದನ್ನು ಒಂದು 2-3 ತಿಂಗಳ ತನಕ ನೀವು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈಗ ಈ ಉದ್ದಿನ ಹಿಟ್ಟು ಬಳಸ್ಬಿಟ್ಟು ತಂಬುಳಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಒಂದು ಪಾತ್ರೆ ಒಳಗೆ 1 ಬಟ್ಟಲ್ದಷ್ಟು ಉದ್ದಿನ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುರಿದಿದ್ದು ಅಲ್ಲ ಅಂದ್ರೆ ಹಸಿ ಶುಂಠಿ, 1 ಟೀ ಸ್ಪೂನಷ್ಟು ಹಸಿ ಖಾರ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ರಿ. ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಸಣ್ಣಗೆ ಕತ್ತರಿಸಿದ್ದು ಭಾಳಷ್ಟು ಕೊತ್ತಂಬರಿ ಮತ್ತು 1 ಬಟ್ಟಲ್ದಷ್ಟು ಮೊಸರು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ಸ್ವಲ್ಪ ನೀರು ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ತಂಬುಳಿ ಹದ ನಿಮಗೆ ಹೆಂಗೆ ಇರ್ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಈಗ ಇದ್ರಾಗ ಮೊದಲೇನು ರೆಡಿ ಮಾಡಿಟ್ಟಿರ್ತೀವಲ್ರಿ ಒಗ್ಗರಣೆ, ಅದನ್ನು ಹಾಕಬೇಕು. ಮಜ್ಜಿಗೆ ಮೆಣಸಿನ್ಕಾಯಿ ಇರುತ್ತಲ್ರಿ, ಅದನ್ನು ಕೈಲಿ ಹೆಂಗೆ ಮುರಿದು ಪುಡಿ ಮಾಡಿ ಹಾಕ್ರಿ. ನೀವೇನ್ರಿ ಒಣ ಮೆಣಸಿನ್ಕಾಯಿ ಬಳಸಿದ್ರಪ್ಪ ಅಂತಂದ್ರೆ ಅದನ್ನು ಇದೇ ರೀತಿ ಮುರಿದು ಹಾಕ್ರಿ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿರಿ. ಖಾರ ಉಪ್ಪು ಏನಾರ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕಿ ಮತ್ತು ಅದನ್ನು ಚಲೋ ತಂಗೆ ಮಿಕ್ಸ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ತಂಬುಳಿ ರೆಡಿ ಆಯ್ತು ನೋಡಿರಿ. ಮಸ್ತ್ ಬಿಸಿ ಬಿಸಿ ರೈಸ್ ಜೋಡಿ ಈ ಆರೋಗ್ಯಕರವಾದಂಥ ತಂಬುಳಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ರೆಸಿಪಿ ಹೆಂಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.